ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿಜಯನಗರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ಪರ್ಧಾ ವಿವೇಕ ಕರೆಂಟ್ ಅಫೇರ್ಸ್ ಜನವರಿ ತಿಂಗಳ ಮ್ಯಾಗಝಿನ್ ಪಾರ್ಟ್ 1. ಗರುಡಾಕ್ಷಿ ಯೋಜನೆ ಚಾಲನೆ ಮಾಡಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆಯು ಜನವರಿ 7ರಂದು ವಿನೂತನವಾಗಿ ಗರುಡಾಕ್ಷಿ ಯೋಜನೆ ಚಾಲನೆ ನೀಡಲಾಗಿದೆ. ಏನಿದು ಗರುಡಾಕ್ಷಿ? ಇದರ ಬಗ್ಗೆ ನೋಡ್ಕೊಳ್ಳೋಣ. ಈ ಯೋಜನೆಯನ್ನು ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ವಿಧಾನಸೌಧದಲ್ಲಿ ಉದ್ಘಾಟಿಸಿದರು. ಇಂಪಾರ್ಟೆಂಟ್ ಇದು. ಯೋಜನೆಯನ್ನು ಯಾವ ಒಂದು ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಜೊತೆಗೆ ಅರಣ್ಯ ಮತ್ತು ವನ್ಯಜೀವಿಗಳ ವಿರುದ್ಧದ ಅಪರಾಧಗಳನ್ನು ತಡೆಗಟ್ಟುವ ಈ ಯೋಜನೆ ಜಾರಿಗೊಳಿಸಲಾಗಿದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈ ಯೋಜನೆ ಅಡಿ ಗರುಡಾಕ್ಷಿ ಸಾಫ್ಟ್ವೇರ್ ಮೂಲಕ ಅರಣ್ಯ ಮತ್ತು ವನ್ಯಜೀವಿಗಳ ವಿರುದ್ಧ ಅಪರಾಧಗಳಿಗೆ ಸಂಬಂಧಿಸಿದ FIRಗಳನ್ನು ಆನ್ಲೈನ್ ಮೂಲಕ ದಾಖಲಿಸಲು ಹಾಗೂ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಸೊ ಏನೆಲ್ಲ ಒಂದು ನೇಚರಲ್ಲಿರುವಂತಹ ಅನಿಮಲ್ಸ್ ಮೇಲೆ ಏನೆಲ್ಲ ಅಫೆನ್ಸ್ ಎಲ್ಲ ಆಗುತ್ತಲ್ವಾ, ಅದರ ಮೇಲೆ FIR ದಾಖಲೆ ಕೂಡ ಈ ಒಂದು ಅಪ್ಲಿಕೇಶನಲ್ಲಿ ಮಾಡಬಹುದು. ಓಕೆ. ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಈ ಯೋಜನೆ ಅಭಿವೃದ್ಧಿಪಡಿಸಲಾಗಿದೆ. ಕೇವಲ ಅರಣ್ಯ ಮತ್ತು ಪರಿಸರ ಸಚಿವಾಲಯ ಮಾಡಿಲ್ಲ, ಇದರ ಜೊತೆಗೆ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ ಇವರ ಒಂದು ಸಹಯೋಗದಲ್ಲಿ ಎರಡೂ ಸೇರಿ ಮಾಡಿರುವಂಥದ್ದು. ಓಕೆ. ಈ ಯೋಜನೆಯನ್ನು ಪ್ರಾಯೋಗಿಕವಾಗಿ 5 ಅರಣ್ಯ ವಿಭಾಗಗಳಲ್ಲಿ ಜಾರಿಗೆ ತರಲಾಗಿದೆ. ಯಾವುದು ಆ ಒಂದು 5 ಅರಣ್ಯ ವಲಯಗಳು ಅಂತ ಹೇಳಿದ್ರೆ, ಬೆಂಗಳೂರು ನಗರ, ಬೆಂಗಳೂರು ಅರಣ್ಯ ಸಂಚಾರಿ ದಳ, ಭದ್ರಾವತಿ, ಶಿರಸಿ ಮತ್ತು ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಯೋಜನೆಯ ಯಶಸ್ಸಿನ ಆಧಾರದ ಮೇಲೆಗೆ ಗರುಡಾಕ್ಷಿ ತಂತ್ರಾಂಶವನ್ನು ಹಂತ ಹಂತವಾಗಿ ಎಲ್ಲ ವಿಭಾಗಗಳಲ್ಲಿ ಅಳವಡಿಸಲಾಗುವುದು. ಓಕೆ. ಇದು ಬಂದು ಗರುಡಾಕ್ಷಿ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಭಾರತ ಮತ್ತು ನೇಪಾಳ ನಡುವೆ ಸೂರ್ಯ ಕಿರಣ್ ಸಮರಾಭ್ಯಾಸಗಳು. ಸಮರಾಭ್ಯಾಸಗಳು ಇಂಪಾರ್ಟೆಂಟ್ ಆಗಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ನಲ್ಲಿ. ಭಾರತ ಮತ್ತು ನೇಪಾಳ ನಡುವೆ ನಡೆಯುವಂತಹ ಸಮರಾಭ್ಯಾಸವನ್ನು ಏನಂತ ಕರೀತಾರೆ ಅಂತ ಹೇಳಿದ್ರೆ ಸೂರ್ಯ ಕಿರಣ್. ಈ ಸೂರ್ಯ ಕಿರಣ್ ಬಗ್ಗೆ ನೋಡ್ಕೊಳ್ಳೋಣ. ಜನವರಿ 2025ರ ಸೂರ್ಯ ಕಿರಣ್ ಜಂಟಿ ಸಮರಾಭ್ಯಾಸ ಭಾರತ ಮತ್ತು ನೇಪಾಳದೊಂದಿಗೆ ನಡೆಯುತ್ತಿದೆ. ಪಶ್ಚಿಮ ನೇಪಾಳದ ಶಿವಾಲಿಕ್ ಶ್ರೇಣಿಗಳಲ್ಲಿನ ಸಜ್ಲಾಂಡಿಯಾದಲ್ಲಿರುವ ನೇಪಾಳ ಆರ್ಮಿ ಬ್ಯಾಟಲ್ ಸ್ಕೂಲ್ನಲ್ಲಿ ಈ ಸಮರಾಭ್ಯಾಸ ನಡೆಯಲಾಗಿದೆ. ಇದು ಬಂದು ಇಂಡಿಯನ್ ಆರ್ಮಿ ಮತ್ತು ನೇಪಾಳ ಆರ್ಮಿ. ಓಕೆ. ಆರ್ಮಿ ಮಾಡುವಂಥದ್ದು, ನೇವಿ ಮತ್ತು ಏರ್ಫೋರ್ಸ್ ಮಾಡಲ್ಲ, ಓನ್ಲಿ ಆರ್ಮಿ ಭಾಗವಹಿಸುವಂಥದ್ದು. ಓಕೆ. ಇದು ಬಂದು 18ನೇ ಆವೃತ್ತಿಯ ಸಮರಾಭ್ಯಾಸವಾಗಿದೆ. ಓಕೆ. ಇದರ ಉದ್ದೇಶನ ನೋಡ್ಕೊಳ್ಳೋಣ. ನೋಡಿ, ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆಗಳು, ಜಂಗಲ್ ವಾರ್ಫೇರ್ ಮತ್ತು ಪರ್ವತ ಕಾರ್ಯಾಚರಣೆಗಳಲ್ಲಿ ಎರಡೂ ಸೇನೆಗಳ ನಡುವೆ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವುದು, ವಿಶ್ವಸಂಸ್ಥೆಯ ಚಾರ್ಟರ್ ಅಡಿಯಲ್ಲಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರದಲ್ಲಿ ಸಮನ್ವಯತೆಯನ್ನು ಸುಧಾರಿಸುವುದು, ಕಾರ್ಯಾಚರಣೆಯ ಸಿದ್ಧತೆ, ವಾಯುಯಾನ ಅಂಶಗಳು, ವೈದ್ಯಕೀಯ ತರಬೇತಿ ಮತ್ತು ಪರಿಸರ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸುವುದು ಇದರ ಉದ್ದೇಶವಾಗಿದೆ. ರೀಸೆಂಟಾಗಿ ನೇಪಾಳನಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಯಿತು. ಅವಾಗ ಇಂಡಿಯನ್ ಆರ್ಮಿ ಕೂಡ ಅಲ್ಲಿಗೋಗಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ ಒಂದು ಆಪರೇಷನ್ನ ಏನಂತ ಕರೀತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಂಪಾರ್ಟೆಂಟ್ ಅದು ಆಪರೇಷನ್. ನೆಕ್ಸ್ಟ್ ಬಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಫ್ರೀ AI ಸಮಿತಿ ರಚನೆ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಮಿಟಿನ ರಚನೆ ಮಾಡಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಥಿಕ ವಲಯದಲ್ಲಿ ಕೃತಕ ಬುದ್ಧಿಮತ್ತೆಯ ಜವಾಬ್ದಾರಿಯುತ ಮತ್ತು ನೈತಿಕ ಬಳಕೆ ಕುರಿತು ಮಾರ್ಗಸೂಚಿಯನ್ನು ಅಭಿವೃದ್ಧಿಪಡಿಸಲು ಫ್ರೀ AI ಎಂಬ ಸಮಿತಿಯನ್ನು ಸ್ಥಾಪಿಸಲಾಗಿದೆ. ನೇಮೇ ಬಂದು ಫ್ರೀ. ಓಕೆನಾ. ಫ್ರೀ AI ಯಾರು ರೆಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದು 8 ಸದಸ್ಯರ ಸಮಿತಿಯಾಗಿದ್ದು IIT ಬಾಂಬೆಯು ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಪುಷ್ಪಕ್ ಭಟ್ಟಾಚಾರ್ಯ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. ಓಕೆ. ಸಮಿತಿಯು ನೀತಿ ಆಯೋಗ್, HDFC ಬ್ಯಾಂಕ್, IIT ಮದ್ರಾಸ್, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಕಾನೂನು ಸಂಸ್ಥೆಯ ಟ್ರೈಲಿಗಲ್ ಮತ್ತು ಮೈಕ್ರೋಸಾಫ್ಟ್ ಇಂಡಿಯಾದ ಪ್ರತಿನಿಧಿಗಳನ್ನು ಒಳಗೊಂಡಿದೆ. ಓಕೆ. ಇದರಲ್ಲಿ ನೋಡ್ಕೋಣ, ಈ ಕಾರ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಮಿತಿಯ ಕಾರ್ಯವು ಹಣಕಾಸು ಸೇವೆಗಳಲ್ಲಿ ಪ್ರಸ್ತುತ AI ಅಳವಡಿಕೆಯ ಅಧ್ಯಯನ ಮತ್ತು ಮೇಲ್ವಿಚಾರಣೆ ವಿಧಾನಗಳನ್ನು ಪರಿಶೀಲಿಸಿ ಆಡಳಿತ ಅಂಶಗಳನ್ನು ಒಳಗೊಂಡ ಮಾರ್ಗಸೂಚಿಯನ್ನು ಶಿಫಾರಸು ಮಾಡುತ್ತದೆ. ಸಮಿತಿಯು AIಗೆ ಸಂಬಂಧಿಸಿದ ಸಂಭಾವ್ಯ ಅಪಾಯಗಳನ್ನು ಗುರುತಿಸುವುದರ ಜೊತೆಗೆ ನಿಯಂತ್ರಿತ ಘಟಕಗಳಿಗೆ ಮೌಲ್ಯಮಾಪನ ಮತ್ತು ಮೇಲ್ವಿಚಾರಣಾ ಮಾರ್ಗಸೂಚಿ ಶಿಫಾರಸು ಮಾಡಬೇಕಾಗುತ್ತದೆ. ಓಕೆ.
ನೆಕ್ಸ್ಟ್, ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳು 2024 ನೋಡ್ಕೊಳ್ಳೋಣ. ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ, ಬರೀ ಕ್ರೀಡಾ ಸಚಿವಾಲಯ ಅಲ್ಲ, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ 2024 ಪ್ರತಿಷ್ಠಿತ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಸೊ ಯಾರಿಗೆಲ್ಲ ಯಾವ ಪ್ರಶಸ್ತಿ ಲಭಿಸಿದೆ ಅನ್ನೋದು ನೋಡ್ಕೊಳ್ಳೋಣ. ಇಲ್ಲಿ ಬಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ 2024 ಯಾರಿಗೆ ಬಂದಿದೆ ಅಂತ ಹೇಳಿದ್ರೆ, ಮನು ಬಕರ್ ಶೂಟಿಂಗ್, ಒಲಿಂಪಿಕ್ಸ್ ಅಲ್ಲಿ ಮೆಡಲ್ಸ್ ಕೂಡ ವಿನ್ ಆಗಿದ್ದಾರೆ. ಹರ್ಮನ್ ಪ್ರೀತ್ ಸಿಂಗ್ ಹಾಕಿ, ಪ್ರವೀಣ್ ಕುಮಾರ್ ಪ್ಯಾರಾ ಅಥ್ಲೆಟಿಕ್, ಗುಕೇಶ್ ಚೆಸ್. ಇದು ಬಂದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಇವ್ರಿಗೆ ಬಂದಿರುವಂಥದ್ದು. ಇದರ ಜೊತೆಗೆ ಇಲ್ಲಿ ನೋಡಿ, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಬಗ್ಗೆ ಕೂಡ ಇಲ್ಲಿ ಇನ್ಫಾರ್ಮೇಶನ್ ಇದೆ. ನಿಮ್ಗೆ ಏನಾದರೂ ಬೇಕಿದ್ದಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತೆ ಈ ಒಂದು ಕರೆಂಟ್ ಅಫೇರ್ಸ್ನ PDF ಪಾರ್ಟ್ 3 ಆದ ಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ ಒಂದು PDF ಕೊಡ್ತೀವಿ. ಓಕೆ, PDF ಕೂಡ ಲಭ್ಯ ಇದೆ. ಅರ್ಜುನ ಪ್ರಶಸ್ತಿ ಬಂದಿರುವಂಥದ್ದು, ಯಾರಿಗೆಲ್ಲ ಅರ್ಜುನ ಪ್ರಶಸ್ತಿ ಬಂದಿದೆ ಅಂತ ಇದು ಕೆಳಕಂಡಂತ ಮಾಹಿತಿ ಕೊಟ್ಟಿರುವಂಥದ್ದು. ಸೊ ಇದನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲದೆ ಹೋದಲ್ಲಿ PDF ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಓಕೆ, ದ್ರೋಣಾಚಾರ್ಯ ಪ್ರಶಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಸಾರಿ, ಅರ್ಜುನ ಪ್ರಶಸ್ತಿ ಜೀವಮಾನ ಸಾಧನೆ, ಇದು ಲೈಫ್ ಟೈಮ್ ಅರ್ಜುನ ಪ್ರಶಸ್ತಿ. ಇದರಲ್ಲಿ ಯಾರಿಗೆ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ, ನಂಬರ್ 1 ಬಂದು ಸುಚಾ ಸಿಂಗ್ ಅಥ್ಲೆಟಿಕ್ಸ್ ವಿಭಾಗ, ಮತ್ತೆ ಮುರಳೀಕಾಂತ್ ರಾಜಾರಾಮ್ ಪೇಟ್ಕರ್ ಪ್ಯಾರಾ ಈಜು, ಓಕೆ, ಪ್ಯಾರಾ ಸ್ವಿಮ್ಮಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ದ್ರೋಣಾಚಾರ್ಯ ಪ್ರಶಸ್ತಿ. ದ್ರೋಣಾಚಾರ್ಯ ಪ್ರಶಸ್ತಿ ಯಾರಿಗೆ ಬಂದಿದೆ ಅಂತ ಹೇಳಿದ್ರೆ, ಸುಭಾಷ್ ರಾಣಾ ಪ್ಯಾರಾ ಶೂಟಿಂಗ್, ದೀಪಾಲಿ ದೇಶಪಾಂಡೆ ಶೂಟಿಂಗ್, ಸಂದೀಪ್ ಸಾಂಗ್ವಾನ್ ಹಾಕಿ. ಇದರಲ್ಲಿ ಜೀವಮಾನ ಸಾಧನೆ ದ್ರೋಣಾಚಾರ್ಯ ಅವಾರ್ಡ್ ಲೈಫ್ ಟೈಮ್ ಅವಾರ್ಡ್ ಯಾರಿಗೆ ಬಂದಿದೆ ಅಂತ ಹೇಳಿದ್ರೆ, ಎಸ್ ಮುರಳೀಧರನ್ ಬ್ಯಾಡ್ಮಿಂಟನ್, ಅರ್ಮ್ಯಾಂಡೋ ಆಗ್ನೆಲೋ ಕೊಲಾಕೋ ಫುಟ್ಬಾಲ್. ಓಕೆ, ಇದರ ಜೊತೆಗೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ 2024 ಯಾರಿಗೆಲ್ಲ ಬಂದಿದೆ ಅಂತ ಹೇಳಿದ್ರೆ, ನೋಡಿ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿಶ್ವವಿದ್ಯಾಲಯಕ್ಕೆ ಈ ಪ್ರಶಸ್ತಿ ನೀಡಲಾಗುತ್ತದೆ. ಈ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿಶ್ವವಿದ್ಯಾಲಯಕ್ಕೆ ಈ ಪ್ರಶಸ್ತಿ ನೀಡಲಾಗುವುದು. ಯಾವುದು? ಮೌಲಾನಾ ಅಬುಲ್ ಕಲಾಂ ಆಜಾದ್ ಟ್ರೋಫಿ. ಸೊ ಯಾರಿಗೆ ಬಂದಿದೆ ಅನ್ನೋ ನೋಡ್ಕೊಳ್ಳೋಣ. ನಂಬರ್ 1 ಬಂದು ವಿಜೇತ ವಿಶ್ವವಿದ್ಯಾಲಯದ ಹೆಸರು ಬಂದು ಚಂಡೀಗಢ ವಿಶ್ವವಿದ್ಯಾಲಯ. ನೆಕ್ಸ್ಟ್ ಬಂದು 1ನೇ ರನ್ನರ್ ಅಪ್ ವಿಶ್ವವಿದ್ಯಾಲಯ ಬಂದು ಲವ್ಲಿ ಪ್ರೊಫೆಷನಲ್ ವಿಶ್ವವಿದ್ಯಾಲಯ ಪಂಜಾಬ್. 2ನೇ ರನ್ನರ್ ಅಪ್ ವಿಶ್ವವಿದ್ಯಾಲಯ ಬಂದು ಗುರುನಾನಕ್ ದೇವ್ ವಿಶ್ವವಿದ್ಯಾಲಯ ಅಮೃತ್ಸರ್. ಓಕೆ, ಸಾವಿತ್ರಿಬಾಯಿ ಫುಲೆ ಜನ್ಮದಿನ ಜನವರಿ 3. ಸೊ ಇದು ಬಂದು ಸಾವಿತ್ರಿಬಾಯಿ ಫುಲೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರುವಂಥದ್ದು. ಇದು ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿರೋದ್ರಿಂದ ಇದ್ರ ಬಗ್ಗೆ ನಾನು ಮಾಹಿತಿನ ಅಷ್ಟು ಕೊಡ್ತಿಲ್ಲ. PDF ಅವೈಲೇಬಲ್ ಇದೆ, ಮತ್ತೆ ಸ್ಕ್ರೀನ್ಶಾಟ್ ತಗೋಬಹುದು. ನೆಕ್ಸ್ಟ್, DRDOನ 67ನೇ ಸಂಸ್ಥಾಪನಾ ದಿನ. ಸೊ 67 ಫೌಂಡೇಶನ್ ಡೇ ಆಫ್ ಇಂಡಿಯಾಸ್ DRDO. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತನ್ನ 67ನೇ ಸಂಸ್ಥಾಪನಾ ದಿನ ಜನವರಿ 2, 2025 ಆಚರಿಸಿತು. DRDO 10 ಪ್ರಯೋಗಾಲಯಗಳೊಳಗೊಂಡ ಒಂದು ಸಣ್ಣ ಘಟಕದೊಂದಿಗೆ 1958ರಲ್ಲಿ ಸ್ಥಾಪನೆಯಾಯಿತು. ಪ್ರಸ್ತುತ ದೇಶಾದ್ಯಂತ ಸುಮಾರು 52 ಪ್ರಯೋಗಾಲಯಗಳು ಮತ್ತು 5 DRDO ಯುವ ವಿಜ್ಞಾನಿ ಪ್ರಯೋಗಾಲಯಗಳು DRDO ಹೊಂದಿದೆ. ಇದರ ಜೊತೆಗೆ ಈ ಪ್ರಯೋಗಾಲಯಗಳಲ್ಲಿ ಕ್ಷಿಪಣಿಗಳು, ವಿಮಾನಗಳು, ಯುದ್ಧ ವಾಹನಗಳು, ನೌಕಾ ವ್ಯವಸ್ಥೆ, ಎಲೆಕ್ಟ್ರಾನಿಕ್ಸ್ ಮತ್ತು ಜೀವ ವಿಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸುಧಾರಿತ ರಕ್ಷಣಾ ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮೀಸಲಾಗಿವೆ. DRDO ಕೇಂದ್ರ ರಕ್ಷಣಾ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. DRDOನ ಅಧ್ಯಕ್ಷರು ಬಂದು ಸಮೀರ್ ವಿ ಕಾಮತ್. ಓಕೆ, ಭಾರತದ GDP ಮೂಲ ವರ್ಷ 2022-2023ಕ್ಕೆ ಬದಲಾವಣೆ. ಇಷ್ಟು ದಿನ ಬಂದು 2011, 2012 ಇತ್ತು ಮೂಲ ವರ್ಷ, ಬೇಸ್ ಇಯರ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಆದರೆ ಇವಾಗಿಂದ ಇನ್ಮೇಲೆ ಭಾರತದ GDP ಮೂಲ ವರ್ಷ ಬಂದು 2022-2023. ಓಕೆ, ಇನ್ಫಾರ್ಮೇಷನ್ ನೋಡ್ಕೊಳ್ಳೋಣ. ಭಾರತ ಸರ್ಕಾರವು ಇತ್ತೀಚೆಗೆ 2011-12ರಿಂದ 2022-23ರವರೆಗೆ ಒಟ್ಟು ದೇಶೀಯ ಉತ್ಪನ್ನ GDP ಲೆಕ್ಕಾಚಾರ ಮಾಡಲು ಮೂಲ ವರ್ಷವನ್ನು ನವೀಕರಿಸಲು ನಿರ್ಧರಿಸಿದೆ. ಇಂಪಾರ್ಟೆಂಟ್, ತುಂಬ ಸರಿ ಪ್ರಶ್ನೆ ಆಗಿದೆ ಇದು.
GDP ಬೇಸ್ ಇಯರ್ ತುಂಬ ಸರಿ ಪ್ರಶ್ನೆ ಆಗಿದೆ. ಸೊ ಇಷ್ಟು ದಿನ ಬಂದು 2011-12 ಇತ್ತು. ಇನ್ಮೇಲೆ 2022-23 ಬಂದು ಬೇಸ್ ಇಯರ್ ಆಗಿರುತ್ತೆ, ಮೂಲ ವರ್ಷ ಆಗಿರುತ್ತೆ. ಓಕೆ, ಈ ಬದಲಾವಣೆಯು ಪ್ರಸ್ತುತ ಆರ್ಥಿಕ ವಲಯದ ವರದಿಗಳಿಗೆ ನಿಖರವಾದ ನೀತಿ ನಿಯಮಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಅಂಕಿ ಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ರಾಷ್ಟ್ರೀಯ ಖಾತೆಗಳು ಅಂಕಿ ಅಂಶಗಳು ಕುರಿತು ಅಧ್ಯಯನ ಮಾಡಿ ವರದಿ ಸಲ್ಲಿಸಲು ಬಿಸ್ವನಾಥ್ ಗೋಲ್ಡರ್ ಅಧ್ಯಕ್ಷತೆಯಲ್ಲಿ 26 ಸದಸ್ಯ ಸಲಹಾ ಸಮಿತಿ ಸ್ಥಾಪಿಸಿದೆ. ಪರಿಷ್ಕೃತ GDP ಸರಣಿ 2026 ಆರಂಭದಲ್ಲಿ ಜಾರಿಗೆ ತರಲು ನಿರ್ಧರಿಸಿದೆ. ಸೊ ಇದು ಬಂದು ಒಂದು ರೆಫರಲ್ ಪಾಯಿಂಟ್ ಆಗಿರುತ್ತೆ ಬೇಸ್ ಇಯರ್ ಅನ್ನೋದು. ಓಕೆ, ಆ ಬೇಸ್ ಇಯರಿಂದ ನೆಕ್ಸ್ಟ್ ಇಯರ್ಗೆ ಯಾವ ಥರ ಚೇಂಜಸ್ ಆಗಿದೆ, GDPನಲ್ಲಿ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ, ಸೊ ಇವನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಇದು ಬಂದು ಒಂದು ರೆಫರೆನ್ಸ್ ಪಾಯಿಂಟ್ ಆಗಿರುತ್ತೆ ಬೇಸ್ ಇಯರ್ ಅಂತ ಹೇಳಿದ್ರೆ. ಓಕೆ, WPI ಮೂಲ ವರ್ಷವನ್ನು ನವೀಕರಣಕ್ಕೆ ಸಮಿತಿ ರಚನೆ. ಭಾರತ ಸರ್ಕಾರವು 2011-12ರಿಂದ 22-23ರವರೆಗೆ ಸಗಟು ಬೆಲೆ ಸೂಚ್ಯಂಕ WPI ಮೂಲ ವರ್ಷವನ್ನು ಪರಿಷ್ಕರಿಸಲು ಸಮಿತಿಯನ್ನು ರಚಿಸಿದೆ. ಓಕೆ, ಇತ್ತೀಚಿನ ಆರ್ಥಿಕ ಬದಲಾವಣೆಗಳು ಒಳಗೊಂಡಂತೆ ಹಣದುಬ್ಬರ ಮಾಪನ ನಿಖರತೆಯನ್ನು ಹೆಚ್ಚಿಸುವುದು ಈ ಸಮಿತಿಯ ಉದ್ದೇಶವಾಗಿದೆ. ನೀತಿ ಆಯೋಗದ ಸದಸ್ಯ ಪ್ರೊಫೆಸರ್ ರಮೇಶ್ ಚಂದ್ ಈ ಸಮಿತಿಯ ಅಧ್ಯಕ್ಷರಾಗಿದ್ದು, ಇದರಲ್ಲಿ 18 ಜನ ಸದಸ್ಯರಾಗಿದ್ದಾರೆ. ನಾಳೆ ದಿನ ಇದೇ ಥರನೇ ಪ್ರಶ್ನೆ ಆಗ್ಬೋದು. WPI ಇದರ ಒಂದು ಬೇಸ್ ಇಯರ್ ಪರಿಷ್ಕೃತಗೊಳಿಸೋದಕ್ಕೆ ಯಾವ ಒಂದು ಸಮಿತಿ ನೇಮಕ ಮಾಡಿದ್ದಾರೆ ಅಂತ ಹೇಳಿದ್ರೆ ರಮೇಶ್ ಚಂದ್ ಸಮಿತಿ. ಓಕೆನಾ. WPI ಹಿಂದಿನ ಪರಿಷ್ಕರಣೆ 2015ರಲ್ಲಿ ಸಂಭವಿಸಿದ್ದು, ಮೂಲ ವರ್ಷವನ್ನು 2004-5ರಿಂದ 2011-12ಕ್ಕೆ ನವೀಕರಿಸಲಾಗಿತ್ತು. ಸೊ ಇವಾಗ ಅದು ಚೇಂಜ್ ಆಗುತ್ತೆ, 100% ಚೇಂಜ್ ಆಗುತ್ತೆ. ಓಕೆ ಓಕೆ ಪ್ರಾಜೆಕ್ಟ್ ವಿಸ್ತಾರ್. ಏನಿದು ಪ್ರಾಜೆಕ್ಟ್ ವಿಸ್ತಾರ್ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ. IIT ಮದ್ರಾಸ್ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಸಹಯೋಗದೊಂದಿಗೆ ಪ್ರಾಜೆಕ್ಟ್ ವಿಸ್ತಾರ್ ವರ್ಚುಯಲಿ ಇಂಟಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್, ವಿಸ್ತಾರ್ ಅಬ್ರಿವೇಷನ್. ಅದು ವಿಸ್ತಾರ್ ಅಂದ್ರೆ ಏನು ಅಂತ ಹೇಳಿದ್ರೆ ವರ್ಚುಯಲಿ ಇಂಟಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್. ಇದರಿಂದ ಏನೆಲ್ಲ ಉಪಯೋಗ ಅನ್ನೋದು ನೋಡ್ಕೊಳ್ಳೋಣ. ಡಿಜಿಟಲ್ ಪ್ಲಾಟ್ಫಾರ್ಮ್ ಅಗತ್ಯ ಮಾಹಿತಿಗಳು ಮತ್ತು ಸ್ಟಾರ್ಟಪ್ ಆವಿಷ್ಕಾರಗಳನ್ನು ರೈತರಿಗೆ ತಲುಪಿಸುವ ಮೂಲಕ ಕೃಷಿಯನ್ನು ಅಭಿವೃದ್ಧಿಪಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ನೋಡಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಗತ್ಯ ಮಾಹಿತಿಗಳು ಮತ್ತು ಸ್ಟಾರ್ಟಪ್ ಆವಿಷ್ಕಾರಗಳನ್ನು ರೈತರಿಗೆ ತಲುಪಿಸುವ ಮೂಲಕ ಕೃಷಿಯನ್ನು ಅಭಿವೃದ್ಧಿಪಡಿಸುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಕೃಷಿ ವಿಸ್ತರಣಾ ವ್ಯವಸ್ಥೆಯನ್ನು ಡಿಜಿಟಲೈಸ್, ಸುಸ್ಥಿರ ಮತ್ತು ಹವಾಮಾನ ಮಾಹಿತಿಯನ್ನು ರೈತರಿಗೆ ತಿಳಿಸುವುದು ಇದರ ಭಾಗವಾಗಿದೆ. ಸೊ ಹವಾಮಾನ ಮಾಹಿತಿಗಳು ಯಾವ ಥರ ಇದೆ ಅಂತ ಒಂದು ರೈತರಿಗೆ ತಿಳಿಸಿಕೊಡುವಂತಹ ಉದ್ದೇಶ ಇದು. ಇದರ ಜೊತೆಗೆ ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಸ್ಟಾರ್ಟಪ್ಗಳ ಆವಿಷ್ಕಾರಗಳು ಮತ್ತು ತಂತ್ರಜ್ಞಾನಗಳನ್ನು ರೈತರಿಗೆ ತಲುಪಿಸುವುದು ಈ ಯೋಜನೆಯ ಪ್ರಮುಖ ಕಾರ್ಯವಾಗಿದೆ. ಸೊ ಏನೆಲ್ಲ ಸ್ಟಾರ್ಟಪ್ಸ್ ಇದೆ, ಏನೆಲ್ಲ ಹೊಸ ಇನ್ವೆನ್ಷನ್ಸ್ ಇದೆ, ಏನೆಲ್ಲ ಇನೋವೇಷನ್ಸ್ ಇದೆ, ಹೊಸ ಆವಿಷ್ಕಾರಗಳೆಲ್ಲ ಏನೆಲ್ಲ ಮಾಡ್ತಿದ್ದಾರೆ, ಇದರ ಒಂದು ಮಾಹಿತಿನ ರೈತರಿಗೆ ಕೊಡುವಂಥದ್ದು ಕೆಲಸನ ಈ ಒಂದು ವಿಸ್ತಾರ ಅನ್ನೋದು ಮಾಡ್ತಿರುವಂಥದ್ದು. ಓಕೆ, IIT ಮದ್ರಾಸ್ನ ಸ್ಟಾರ್ಟಪ್ ಮಾಹಿತಿ ವೇದಿಕೆ ಮೂಲಕ 12,000ಕ್ಕೂ ಹೆಚ್ಚು ಅಗ್ರಿ ಸ್ಟಾರ್ಟಪ್ಗಳನ್ನು ಏಕೀಕರಣಗೊಳಿಸಲಾಗಿದೆ. ಇದರ ಜೊತೆಗೆ ಬೆಳೆ ಉತ್ಪಾದನೆ, ಮಾರುಕಟ್ಟೆ, ಮೌಲ್ಯವರ್ಧನೆ ಮತ್ತು ಪೂರೈಕೆ ಸರಪಳಿ ನಿರ್ವಹಣೆಯನ್ನು ಒಳಗೊಂಡ ಸಲಹಾ ಸೇವೆಗಳು ಮತ್ತು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿದ ಸರ್ಕಾರದ ಯೋಜನೆಗಳನ್ನು ರೈತರಿಗೆ ತಲುಪಿಸುವುದು ಸಹ ಇದರ ಭಾಗವಾಗಿದೆ. ಸೊ ಮಾರ್ಕೆಟ್ ಪ್ರೈಸ್ ಕೂಡ ಇದರಲ್ಲಿ ನಾವು ನೋಡ್ಕೋಬಹುದು. ಓಕೆ, ಈ ಯೋಜನೆ ಕೃತಕ ಬುದ್ಧಿಮತ್ತೆಯನ್ನು ವ್ಯಾಪಕವಾಗಿ ಬಳಸಿಕೊಳ್ಳುತ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಈ ಒಂದು ಯೋಜನೆ ಮುಖಾಂತರದಲ್ಲಿ ಇದೆ. ವಿಸ್ತಾರ. ಕನ್ಯಾಕುಮಾರಿಯಲ್ಲಿ ಭಾರತದ ಮೊದಲ ಗಾಜಿನ ಸಮುದ್ರ ಸೇತುವೆ ನಿರ್ಮಾಣ. ತಮಿಳುನಾಡು ಸರ್ಕಾರ ಇತ್ತೀಚೆಗೆ ಸಮುದ್ರದ ಮೇಲಿನ ಗಾಜಿನ ಸೇತುವೆಯನ್ನು ನಿರ್ಮಿಸಿದೆ. ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ಕನ್ಯಾಕುಮಾರಿಯವರ ವಿವೇಕಾನಂದ ಶಿಲಾ ಸ್ಮಾರಕ ಮತ್ತು ತಿರುವಳ್ಳುವರ್ ಪ್ರತಿಮೆಯನ್ನು ಸಮರ್ಪಿಸುವ ಗಾಜಿನ ಸೇತುವೆಯನ್ನು ಉದ್ಘಾಟಿಸಿದರು. ಓಕೆ, ಸೊ ಕನ್ಯಾಕುಮಾರಿಯಲ್ಲಿ ಭಾರತದ ಮೊದಲ ಗಾಜಿನ ಸಮುದ್ರ ಸೇತುವೆ ನಿರ್ಮಾಣ ಆಗಿರುವಂಥದ್ದು. ಓಪನ್ ಕಿಟ್ ಪ್ಲಾಟ್ಫಾರ್ಮ್. ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಓಪನ್ ಡೇಟಾ ಕಿಟ್ ಪ್ಲಾಟ್ಫಾರ್ಮ್ ಎಂಬ ವೇದಿಕೆಯನ್ನು ಪರಿಚಯಿಸಿದೆ. ಯಾವ ಪರಿಚಯಿಸಿದ ಅಂತ ಹೇಳಿದ್ರೆ CAG, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಏನಿದು ODK ಅಂತ ಹೇಳಿದ್ರೆ ಓಪನ್ ಕಿಟ್ ಪ್ಲಾಟ್ಫಾರ್ಮ್ ಅಂದ್ರೆ ಏನು?
ಇದನ್ನು ಸಾರ್ವಜನಿಕ ವೆಚ್ಚದಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಮತ್ತು ಸರ್ಕಾರಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಮೌಲ್ಯಮಾಪನ ಮಾಡುವ ಸಲುವಾಗಿ ವಿನ್ಯಾಸಗೊಳಿಸಲಾಗಿದೆ. ಓಕೆ. ಓಪನ್ ಡೇಟಾ ಕಿಟ್ ಆಡಿಟ್ ಸಂಬಂಧಿತ ಡೇಟಾವನ್ನು ವಿನ್ಯಾಸಗೊಳಿಸಿ ಸಂಗ್ರಹಿಸಲು ಮತ್ತು ನಿರ್ವಹಿಸಲು ತಂತ್ರಜ್ಞಾನವನ್ನು ಆಧರಿಸಿದ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಸೊ ಆಡಿಟಿಂಗ್ ಮಾಡುವಂಥದ್ದು. ಇದರ ಜೊತೆಗೆ ಸರ್ಕಾರಿ ಯೋಜನೆಗಳ ನೈಜ ಫಲಾನುಭವಿಗಳ ಮಾಹಿತಿ ಮತ್ತು ಪ್ರತಿಕ್ರಿಯೆಯನ್ನು ಸಂಗ್ರಹಿಸಿ ಆಡಿಟ್ ಮಾಡಲು ಇದು ಸಹಕರಿಸಲಾಗುತ್ತದೆ. ಸೊ ಯಾರೆಲ್ಲ ಫಲಾನುಭವಿಗಳೆಲ್ಲ ಇರ್ತಾರಲ್ವ, ಸೊ ಆಡಿಟ್ ಮಾಡುವಂಥದ್ದು ಇದು. ಇದರ ಜೊತೆಗೆ ಇದು CAG ಸಂಬಂಧಿಸಿದ ಸ್ವಂತ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸಿಕೊಳ್ಳುತ್ತದೆ. ಓಕೆ. ಇದು ಸುರಕ್ಷಿತ ಡೇಟಾ ನಿರ್ವಹಣೆಗಾಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಹೊಂದಿದ್ದು ಫಲಾನುಭವಿ ಸಮೀಕ್ಷೆಗಳಿಗೆ ಬಹುಭಾಷೆಗಳನ್ನು ಬಳಸಲು ಅವಕಾಶ ನೀಡುತ್ತದೆ. ಸೊ ಇಟ್ಸ್ ಆಲ್ ಅಬೌಟ್ ದ ಆಡಿಟಿಂಗ್. ಸೊ ಸರ್ಕಾರದ ಒಂದು ಕಂಪ್ಲೀಟ್ ರೆವೆನ್ಯೂ ಏನೆಲ್ಲ ಇದೆಯೋ ಅದು ಯಾವ ಥರ ಎಲ್ಲ ಫಲಾನುಭವಿಗಳಿಗೆ ಯಾವ ಥರ ಹೋಗ್ತಿದೆ, ಕರೆಕ್ಟಾಗಿ ಹೋಗ್ತಿದೆ ಅಂತೆಲ್ಲ ಕಂಪ್ಲೀಟಾಗಿ ಆಡಿಟ್ ಮಾಡುವಂಥದ್ದು. ಓಕೆನಾ. ಬಸವ ಪ್ರಶಸ್ತಿ 2025ನೇ ಸಾಲಿನ ಬಸವ ಪ್ರಶಸ್ತಿಗೆ ಹಿರೇಕವಿ ಹಾಗೂ ಸಾಹಿತಿ ಪ್ರೊಫೆಸರ್ GS ಸಿದ್ದಲಿಂಗಯ್ಯನವರು ಭಾಜನರಾಗಿದ್ದಾರೆ. ಇಂಪಾರ್ಟೆಂಟ್ ಇದು ಕೂಡ. ಕಲಬುರಗಿಯ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಓಕೆ. ಬಸವ ಪ್ರಶಸ್ತಿ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಕಲಬುರಗಿಯ ಶ್ರೀ ಸುಭಾಷ್ ಚಂದ್ರ ಪಾಟೀಲ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಈ ಪ್ರಶಸ್ತಿಯನ್ನು ನೀಡುತ್ತದೆ. ಓಕೆ. ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿ ಸ್ವಾಮೀಜಿ ಪ್ರಶಸ್ತಿ ಪ್ರದಾನ ಮಾಡುತ್ತಾರೆ. ಓಕೆ. ಪ್ರೊಫೆಸರ್ GS ಸಿದ್ದಲಿಂಗಯ್ಯ 1989ರಿಂದ 1992ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಇವರು ಮಹಾನುಭಾವ ಬುದ್ಧ, ಕವಿ ಲಕ್ಷ್ಮೀಶ, ಚಾಮರಸ, ಹೊಸಗನ್ನಡ ಕಾವ್ಯ, ಉತ್ತರ, ಚಿತ್ರವಿಚಿತ್ರ, 50ರ ನೆರಳು, ಋಷ್ಯಶೃಂಗ, ಶತಾಬ್ದಿ ದೀಪ, ಜಂಗಮ ಜ್ಯೋತಿ ಇತ್ಯಾದಿ ಕವನ ಸಂಕಲನ ಮತ್ತು ಕೃತಿಗಳನ್ನು ರಚಿಸಿದ್ದಾರೆ. ಈ ಕೃತಿಗಳು ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇವರಿಗೆ 1996ರಲ್ಲಿ ಸಾಹಿತ್ಯ ಅಕಾಡೆಮಿಯ ವಿಶೇಷ ಗೌರವ ಪ್ರಶಸ್ತಿ ದೊರೆತಿದೆ. ಓಕೆ, ಡನ್. ಜನವರಿ 1 ಜಾಗತಿಕ ಕುಟುಂಬ ದಿನ ಆಚರಣೆ. ಗ್ಲೋಬಲ್ ಫ್ಯಾಮಿಲಿ ಡೇ January 1. ಪ್ರತಿ ವರ್ಷ ಜನವರಿ 1 ಜಾಗತಿಕ ಕುಟುಂಬ ದಿನ ಆಚರಿಸಲಾಗುತ್ತದೆ. ಓಕೆ. ಈ ವರ್ಷದ ಥೀಮ್ ಮಾತ್ರ ನೋಡ್ಕೊಳ್ಳೋಣ. ವೈವಿಧ್ಯತೆಯಲ್ಲಿ ಏಕತೆ. ವೈವಿಧ್ಯತೆಯಲ್ಲಿ ಏಕತೆ. ವಿಶ್ವ ಬ್ರೈಲ್ ದಿನ ಬಂದು January 4. 2025ರ ಬ್ರೈಲ್ ದಿನ ಥೀಮ್ ಏನಾಗಿತ್ತು ಅಂತ ಹೇಳಿದ್ರೆ ಸೆಲೆಬ್ರೇಟಿಂಗ್ ಆಕ್ಸೆಸಿಬಿಲಿಟಿ ಆ್ಯಂಡ್ ಇನ್ಕ್ಲೂಷನ್ ಫಾರ್ ದ ವಿಜುವಲಿ ಇಂಪೈರ್ಡ್. ಓಕೆ. ಇದು ಯಾವಾಗ ಘೋಷಣೆ ಮಾಡಿತು ಅಂತ ಹೇಳಿದ್ರೆ UNGA ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಧಿಕೃತವಾಗಿ ಈ ದಿನವನ್ನು ಯಾವಾಗ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನವೆಂಬರ್ 2018ರಂದು ಘೋಷಣೆ ಮಾಡಿರುವಂಥದ್ದು. ಓಕೆ. ರಾಷ್ಟ್ರೀಯ ಪಕ್ಷಿಗಳ ದಿನ January 5. ನ್ಯಾಷನಲ್ ಬರ್ಡ್ಸ್ ಡೇ. ರಾಷ್ಟ್ರೀಯ ಪಕ್ಷಿ ದಿನ 2025ರ ಥೀಮ್ ಏನಾಗಿತ್ತು ಅಂತ ಹೇಳಿದ್ರೆ ಈ ಸೆಲೆಬ್ರೇಷನ್ ಆಫ್ ಏವಿಯೇಷನ್ ಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್. ಓಕೆ. ಪಶ್ಚಿಮ ಬಂಗಾಳದ ಮುಡಿಗೆ ಸಂತೋಷ್ ಟ್ರೋಫಿ. ಸೊ ಈ ಬಾರಿ ಸಂತೋಷ್ ಟ್ರೋಫಿ ಯಾರು ವಿನ್ ಆಗಿದ್ದಾರೆ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ ಸಂತೋಷ್ ಟ್ರೋಫಿನ ವಿನ್ ಆಗಿರುವಂಥದ್ದು. ಓಕೆ. ಸಂತೋಷ್ ಟ್ರೋಫಿ ಬಂದು ಫುಟ್ಬಾಲ್ ಗೇಮ್ಗೆ ಕೊಡುವಂಥದ್ದು. ಫುಟ್ಬಾಲ್ ಗೇಮ್ ಆಗಿರುತ್ತೆ ಸಂತೋಷ್ ಟ್ರೋಫಿ. HMPV ವೈರಸ್, ಹ್ಯೂಮನ್ ಮೆಟಪ್ನ್ಯೂಮೋ ವೈರಸ್. ಇತ್ತೀಚೆಗೆ ಚೀನಾದಲ್ಲಿ ಹ್ಯೂಮನ್ ಮೆಟಪ್ನ್ಯೂಮೋ ವೈರಸ್ ಹರಡುವಿಕೆಯು ಹೆಚ್ಚಾಗಿರುವುದರಿಂದ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ಓಕೆ. ಈ ವೈರಸ್ HMPV 2001ರಲ್ಲಿ ಮೊದಲ ಬಾರಿಗೆ ನೆದರ್ಲ್ಯಾಂಡ್ನಲ್ಲಿ ಪತ್ತೆಯಾಗಿದ್ದು ಇದು ನ್ಯೂಮೋವಿರೈಡೆ ಕುಟುಂಬಕ್ಕೆ ಸೇರಿದೆ. ಈ ವೈರಸ್ ಸೋಂಕು ತಗುಲಿದರೆ ಉಸಿರಾಟದ ಸಮಸ್ಯೆ ಉಂಟಾಗುತ್ತದೆ, ನೆಗಡಿ ಮತ್ತು ಜ್ವರ ಕಾಣಿಸಿಕೊಳ್ಳುತ್ತದೆ. ಕೆಮ್ಮುವಿಕೆ, ಸೀನುವಿಕೆ, ಕೈ ಕುಲುಕುವುದು ಸೇರಿದಂತೆ ನಿಕಟ ಸಂಪರ್ಕದಿಂದ ಈ ರೋಗವು ಹರಡುತ್ತದೆ. ಇದಕ್ಕೆ ನಿರ್ದಿಷ್ಟ ಆಂಟಿವೈರಲ್ ಅಥವಾ ಲಸಿಕೆ ಇಲ್ಲ. ಆದರೂ ಸೂಕ್ತ ಚಿಕಿತ್ಸೆ ಪಡೆದುಕೊಂಡರೆ ಈ ರೋಗವು ವಾಸಿಯಾಗುತ್ತದೆ. ಓಕೆ. HMPV ಔಟ್ಬ್ರೇಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಹೋಟಾನ್ ಪ್ರಿಫೆಕ್ಚರ್. ಏನಿದು ಹೋಟಾನ್ ಪ್ರಿಫೆಕ್ಚರ್ ಅಂತ ಹೇಳಿದ್ರೆ ವಿವಾದಿತ ಅಕ್ಸಿಯಾಚಿನ್ ಪ್ರದೇಶ ಭಾಗಗಳನ್ನು ಒಳಗೊಂಡಿರುವ ಹೋಟಾನ್ ಪ್ರಿಫೆಕ್ಚರ್ನಲ್ಲಿ ಆಡಳಿತ ಪ್ರದೇಶ ಹಿಯಾನ್ ಮತ್ತು ಹೆಕಾಂಗ್ ಎಂಬ 2 ಹೊಸ ಕೌಂಟಿಗಳನ್ನು ಚೀನಾ ಸ್ಥಾಪಿಸಿದೆ. ಸೊ ಇದು ಬಂದು ತುಂಬ ಕಾಂಟ್ರವರ್ಷಿಯಲ್ ಇದು ಬಂದು ಅಕ್ಸಿಯಾಚಿನ್. ಸೊ ಇದನ್ನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಚೀನಾದಲ್ಲಿ ಅವ್ರು ಬಂದು ಕ್ಲೈಮ್ ಮಾಡಿದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ 2 ಹೊಸ ಕೌಂಟಿಗಳು ಯಾವುದು ಅಂತ ಹೇಳಿದ್ರೆ ಹಿಯಾನ್ ಮತ್ತು ಹೆಕಾಂಗ್
ಇವೆರಡನ್ನು ಆಕ್ಯುಪೈ ಮಾಡಿ ಚೈನಾದವರು ನಮ್ಮದು ಅಂತ ಹೇಳ್ತಿದ್ದಾರೆ. ಓಕೆ, ಈ ಕೌಂಟಿಗಳ ಸ್ಥಾಪನೆಯ ಕುರಿತು ಭಾರತವು ಚೀನಾದೊಂದಿಗೆ ತೀವ್ರ ಪ್ರತಿಭಟಿಸಿದೆ. ಏನು ಅಂತ ಹೇಳಿದ್ರೆ ಭಾರತ ಬಂದು ಅದು ನಮ್ಮದು ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಓಕೆ, ಆ್ಯಕ್ಚುಲಿ ನಮ್ದದು, ಸೊ ಚೈನಾದವರು ಅದನ್ನ ಅವ್ರದ್ದು ಅಂತ ಕ್ಲೈಮ್ ಮಾಡ್ತಿರುವಂಥದ್ದು. ಓಕೆ, ಈ ಪ್ರದೇಶವು ಚೀನಾದ ವಶದಲ್ಲಿದ್ದರೂ ಸಹ ಅದು ಲಡಾಖ್ನ ಭಾಗವಾಗಿದೆ. ಓಕೆ, ಹೋಟಾನ್ ಪ್ರಿಫೆಕ್ಚರ್ ಚೀನಾದ ನೈಋತ್ಯ ಕ್ಸಿಂಗ್ಜಿಯಾಂಗ್ನಲ್ಲಿರುವ ಆಡಳಿತ ವಿಭಾಗವಾಗಿದೆ. ಈ ವಿಭಾಗದಲ್ಲಿ ಅಕ್ಸಿಯಾಚಿನ್ನಂತಹ ವಿವಾದಿತ ಪ್ರದೇಶಗಳು ಇದೆ. ಓಕೆ, ಹೋಟಾನ್ ಪ್ರಿಫೆಕ್ಚರ್. ಸ್ನೇಹಿತರೆ ಮತ್ತು ಆಲ್ ಸಬ್ಸ್ಕ್ರೈಬರ್ಸ್, ನಮ್ಮ ವಿವೇಕ್ ಇನ್ಫೋಟೆಕ್ ಸಂಸ್ಥೆ ಕೋಲಾರ ಕಂಪ್ಲೀಟ್ KAS ಆಗಿರ್ಬೋದು, PSI, ESI, PC, ಸೊ ಎಲ್ಲ ಒಂದು ಬ್ಯಾಚಸ್ನ ನಡೆಸ್ಕೊಡ್ತೀವಿ. ಇವಾಗ ಅಟ್ ಪ್ರೆಸೆಂಟ್ KAS ಮತ್ತು PSI ಮತ್ತು ESI ಬ್ಯಾಚಸ್ ಶುರುವಾಗಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ. ಅಡ್ಮಿಷನ್ಸ್ ಓಪನ್ ಆಗಿದೆ, ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಸೊ ಆದಷ್ಟು ಬೇಗ ಜಾಯಿನ್ ಆಗಿ. ನಿಮ್ಗೆ ಏನಾದರೂ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದಲ್ಲಿ ಈ ಕಾಣುತ್ತಿರುವ ನಂಬರ್ಗೆ ಕಾಲ್ ಮಾಡಿ. ಓಕೆ, ಅಡ್ಮಿಷನ್ಸ್ ಓಪನ್. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನಾಡೋಜ ಡಿಸೋಜರ್ ಅವರು ನಿಧನರಾಗಿದ್ದಾರೆ. ಕನ್ನಡ ಖ್ಯಾತ ಲೇಖಕ ಡಾಕ್ಟರ್ ನಾಡೋಜ ಡಿಸೋಜ ಮಂಗಳೂರಿನಲ್ಲಿ ಜನವರಿ 5ರಂದು ನಿಧನರಾಗಿದ್ದಾರೆ. ಓಕೆ, ಇವರು ಬಂದು ಸುಮಾರು 37 ಕಾದಂಬರಿಗಳು, 4 ನಾಟಕಗಳು, 28 ಮಕ್ಕಳ ಕೃತಿಗಳನ್ನು, 100 ಕಥೆಗಳನ್ನು ಬರೆದಿದ್ದಾರೆ. ಇವರ ಕಾದಂಬರಿಗಳು ಕಾಡಿನ ಬೆಂಕಿ ಹಾಗೂ ದೀಪ ಚಲನಚಿತ್ರಗಳಾಗಿ ರಜತ ಕಮಲ ಹಾಗೂ ಸ್ವರ್ಣ ಕಮಲ ಪ್ರಶಸ್ತಿಗಳನ್ನು ಪಡೆದಿದೆ. ಬಳುವಳಿ ಕಾದಂಬರಿ ಕೊಂಕಣಿಯಲ್ಲಿ ಚಲನಚಿತ್ರವಾಗಿದೆ. ಓಕೆ, ಸಾರ್ಕ್ ದೇಶಗಳ ಸಾಹಿತಿಗಳ ಸಮ್ಮೇಳನದಲ್ಲಿ ಸ್ವಂತ ಕಥಾವಾಚನ ಮಾಡಿದ್ದರು. ಇವರು ಮುಳುಗಡೆಯ ಊರಿಗೆ ಬಂದವರು ಎಂಬ ಕಿರು ಕಾದಂಬರಿಗೆ 2011ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕಾರ ದೊರೆತಿದೆ. ಓಕೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟಪ್ಪ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿವರೆಗೆ ಲಭಿಸಿದೆ. ಜನವರಿ 2014ರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಡಿಸೋಜ ಅವರು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಖೋಖೋ ವಿಶ್ವಕಪ್ ಭಾರತದಲ್ಲಿ ಆಯೋಜನೆ. ವಿನ್ನರ್ಸ್ ಬಂದು ಕೂಡ ಇಂಡಿಯಾ, ಬೋತ್ ಇನ್ ಮೆನ್ ಅಂಡ್ ವುಮೆನ್. ಓಕೆ, ಸೈಬರ್ ದಾಳಿ ಭಾರತಕ್ಕೆ 2ನೇ ಸ್ಥಾನ. ಸೈಬರ್ ಥ್ರೆಟ್ ಲ್ಯಾಂಡ್ಸ್ಕೇಪ್. ಓಕೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಸೈಬರ್ ದಾಳಿಗೆ ಗುರಿಯಾದ ರಾಷ್ಟ್ರಗಳ ಪೈಕಿ ಭಾರತ ಬಂದು 2ನೇ ಸ್ಥಾನದಲ್ಲಿದೆ. ಬಿಕಾಸ್ ಆಫ್ ಹೈ ಪಾಪ್ಯುಲೇಷನ್, 143 ಕೋಟಿ ಇದ್ದಾರೆ. ಸೊ 2ನೇ ಸ್ಥಾನದಲ್ಲಿ ಏನು ಹೊಸ ವಿಶೇಷತೆ ಏನಿಲ್ಲ. ಅದರಲ್ಲಿ 2024ರಲ್ಲಿ ಭಾರತದ 95 ಪ್ರಮುಖ ಕೇಂದ್ರಗಳ ಮೇಲೆ ಸೈಬರ್ ದಾಳಿ ನಡೆಸಿ ಮಾಹಿತಿಯನ್ನು ಕದಿಯುವ ಪ್ರಯತ್ನಗಳು ನಡೆದಿದೆ. ಓಕೆ, ಸೈಬರ್ನ ಗುಪ್ತಚರ ಸಂಸ್ಥೆಯಾದ ಕ್ಲೌಡ್ಸೆಕ್ ಸಂಸ್ಥೆಯು ಡಾರ್ಕ್ ವೆಬ್ ಮಾಹಿತಿ ಆಧರಿಸಿ ಈ ವರದಿ ಬಿಡುಗಡೆ ಮಾಡಿದೆ. ಓಕೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಸೈಬರ್ ದಾಳಿಗೆ ಗುರಿಯಾದ ರಾಷ್ಟ್ರಗಳ ಪೈಕಿ ಅಮೆರಿಕ ನಂಬರ್ 1. ಅಮೆರಿಕದ ಮೇಲೆ 140 ಸೈಬರ್ ದಾಳಿಗಳು ನಡೆದಿವೆ. ಇಸ್ರೇಲ್ 3ನೇ ಸ್ಥಾನದಲ್ಲಿದ್ದು 57 ಸೈಬರ್ ದಾಳಿಗೆ ತುತ್ತಾಗಿದೆ. ಸೈಬರ್ ದಾಳಿಕೋರರು ಭಾರತದ ಹಣಕಾಸು ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ. ಓಕೆ, ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೈಡ್ರೋಜೆಲ್. ಇಂಪಾರ್ಟೆಂಟ್ ಇದು, ಇಂಜೆಕ್ಟಬಲ್ ಹೈಡ್ರೋಜೆಲ್ ಫಾರ್ ಕ್ಯಾನ್ಸರ್. ಇತ್ತೀಚೆಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಸಂಶೋಧಕರು ಹೈಡ್ರೋಜೆಲ್ ಚುಚ್ಚುಮದ್ದು ಅಭಿವೃದ್ಧಿಪಡಿಸಿದ್ದಾರೆ. ಕ್ಯಾನ್ಸರ್ ಔಷಧಿಗಳಿಗೆ ದೇಹದೊಳಗೆ ಸಾಗಾಟ ಮಾಡುವ ಮೂಲಕ ಹೈಡ್ರೋಜೆಲ್ ಚಿಕಿತ್ಸೆಗೆ ಸಹಾಯ ಮಾಡುತ್ತದೆ. ಹೈಡ್ರೋಜೆಲ್ ಜೈವಿಕ ವಿಘಟನೆಯ ಅಲ್ಟ್ರಾ ಶಾರ್ಟ್ ಪೆಪ್ಟೈಡ್ಗಳಿಂದ ಮಾಡಲ್ಪಟ್ಟಿದೆ. ಸೊ ಹೈಡ್ರೋಜೆಲ್ ಕಾಂಪೋಸಿಷನ್ ಬಂದು ಜೈವಿಕ ವಿಘಟನೆಯ ಅಲ್ಟ್ರಾ ಶಾರ್ಟ್ ಪೆಪ್ಟೈಡ್ಸ್. ಓಕೆ, ಹೈಡ್ರೋಜೆಲ್ ಗ್ಲುಟಾಥಿಯೋನ್ ಜೀವಕೋಶಗಳಿಗೆ ಪ್ರತಿಕ್ರಿಯಿಸುತ್ತದೆ. ಗ್ಲುಟಾಥಿಯೋನ್ ಕ್ಯಾನ್ಸರ್ ಜೀವಕೋಶಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ. ಗ್ಲುಟಾಥಿಯೋನ್ ಇರುವ ಕಡೆ ಹೈಡ್ರೋಜೆಲ್ ಔಷಧವನ್ನು ನಿಯಂತ್ರಿತ ರೀತಿಯಲ್ಲಿ ಬಿಡುಗಡೆ ಮಾಡುತ್ತದೆ. ಇದರಿಂದ ಈ ಔಷಧಗಳ ಅಡ್ಡ ಪರಿಣಾಮ ಕಡಿಮೆಯಾಗುತ್ತದೆ.
ಇದರಿಂದ ಕ್ಯಾನ್ಸರ್ಗೆ ನಿಖರವಾದ ಚಿಕಿತ್ಸೆ ದೊರೆಯುತ್ತದೆ ಹಾಗೂ ಆರೋಗ್ಯಕರ ಜೀವಕೋಶಗಳಿಗೆ ಯಾವುದೇ ಹಾನಿ ಆಗುವುದಿಲ್ಲ. ಇಂಪಾರ್ಟೆಂಟ್ ಇದು. ಸಾಂಪ್ರದಾಯಿಕ ಕೀಮೋಥೆರಪಿ ಮತ್ತು ಶಸ್ತ್ರಚಿಕಿತ್ಸೆಗಳು ಕ್ಯಾನ್ಸರ್ ಕೋಶಗಳಿಗೆ ಚಿಕಿತ್ಸೆ ನೀಡುವಾಗ ಆರೋಗ್ಯಕರ ಜೀವಕೋಶಗಳಿಗೆ ಹಾನಿ ಮಾಡುತ್ತದೆ. ಸೊ ಕೀಮೋಥೆರಪಿ ಮಾಡಬೇಕಿದ್ದಾಗ ಫಾರ್ ಎಕ್ಸಾಂಪಲ್ ಏನಾದರೂ ಲಂಗ್ ಕ್ಯಾನ್ಸರಲ್ಲಿ ಏನಾದರೂ ಒಂದು ಗಡ್ಡೆ ಮುಖಾಂತರ ಇದೆ ಕೀಮೋಥೆರಪಿ ಮಾಡ್ತಿದ್ರೆ ಸುತ್ತಮುತ್ತ ಕೂಡ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇತ್ತು. ಆದರೆ ಇದು ಆ ಥರ ಅಲ್ಲ, ಸ್ಪೆಸಿಫಿಕೇಶನ್ ಇರುತ್ತೆ. ಆ ಕ್ಯಾನ್ಸರ್ ಎಲ್ಲಾಗಿರುತ್ತೋ ಅಷ್ಟು ಮಾತ್ರನೇ ಆ ಒಂದು ಜಾಗದಲ್ಲಿ ಮಾತ್ರನೇ ಕ್ಯೂರ್ ಆಗುವಂಥದ್ದು, ಬೇರೆ ಜಾಗಕ್ಕೆ ಏನು ಡ್ಯಾಮೇಜ್ ಆಗದಿರ ಇರುತ್ತೆ. ಓಕೆ. ಹೈಡ್ರೋಜೆಲ್ಗಳು ನೀರು ಆಧಾರಿತ ಪಾಲಿಮರ್ ಜಾಲಗಳಾಗಿದ್ದು ದ್ರವಗಳನ್ನು ಹೀರಿಕೊಳ್ಳುವ ಮತ್ತು ಬಿಡುಗಡೆ ಮಾಡುವ ಸಾಮರ್ಥ್ಯ ಹೊಂದಿದೆ. ಪಂಚಾಯತ್ ಸೆ ಪಾರ್ಲಿಮೆಂಟ್ ತಕ್ 2.0 6 ಜನವರಿ 2025ರಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಪಂಚಾಯತ್ ಸೆ ಪಾರ್ಲಿಮೆಂಟ್ ತಕ್ 2.0 ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸೊ ನಾಳೆ ದಿನ ಇದೇ ಥರನೇ ಕ್ವಶನ್ ಆಗ್ಬೋದು. ಪಂಚಾಯತ್ ಸೆ ಪಾರ್ಲಿಮೆಂಟ್ ತಕ್ ಯಾರು ಉದ್ಘಾಟನೆ ಮಾಡಿರೋದು, ಎಲ್ಲಿ ಉದ್ಘಾಟನೆ ಆಯಿತು ಅಂತ ಹೇಳಿದ್ರೆ ಲೋಕಸಭೆಯಲ್ಲಿ ಉದ್ಘಾಟನೆ ಆಗಿರುವಂಥದ್ದು. ಲೋಕಸಭೆಯ ಸ್ಪೀಕರ್ ಆದಂತಹ ಓಂ ಬಿರ್ಲಾರವರು ಮಾಡಿರುವಂಥದ್ದು. ಓಕೆ, ಉದ್ಘಾಟನೆ ಮಾಡಿರುವಂಥದ್ದು. ಬುಡಕಟ್ಟು ನಾಯಕ ಬಿರ್ಸಾ ಮುಂಡಾರ 150ನೇ ಜನ್ಮದಿನ ಸ್ಮರಣಾರ್ಥಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸೊ ಯಾರ ಒಂದು ನೆನಪಿಗಾಗಿ ಮಾಡಿರೋದು ಅಂತ ಹೇಳಿದ್ರೆ ಸ್ಮರಣಾರ್ಥವಾಗಿ ಮಾಡಿರೋದು ಅಂತ ಹೇಳಿದ್ರೆ ಬಿರ್ಸಾ ಮುಂಡಾರವರು. ಓಕೆ. ಈ ಕಾರ್ಯಕ್ರಮದಲ್ಲಿ ದೇಶದ ವಿವಿಧ ರಾಜ್ಯಗಳ ಪರಿಶಿಷ್ಟ ಪಂಗಡಗಳಿಂದ 502 ಚುನಾಯಿತ ಮಹಿಳೆಯರ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಓಕೆ. ರಾಷ್ಟ್ರೀಯ ಮಹಿಳಾ ಆಯೋಗ, ಲೋಕಸಭೆ ಸೆಕ್ರೆಟರಿಯೇಟ್ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸೊ ಯಾರು ಸೇರ್ಕೊಂಡು ಮಾಡಿರೋದು ಅಂತ ಹೇಳಿದ್ರೆ ರಾಷ್ಟ್ರೀಯ ಮಹಿಳಾ ಆಯೋಗ. ಓಕೆ. ನ್ಯಾಷನಲ್ ವುಮೆನ್ಸ್ ಕಮಿಷನ್. ಓಕೆ. ಇದರ ಜೊತೆಗೆ ಲೋಕಸಭೆ ಸೆಕ್ರೆಟರಿಯೇಟ್ ಮತ್ತು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ, ಪಂಚಾಯತಿಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಚುನಾಯಿತರಾದ ಮಹಿಳಾ ಪ್ರತಿನಿಧಿಗಳಿಗೆ ಸಾಂವಿಧಾನಿಕ ನಿಬಂಧನೆಗಳು, ಸಂಸದೀಯ ಕಾರ್ಯವಿಧಾನಗಳು ಮತ್ತು ಆಡಳಿತ ಒಳನೋಟವನ್ನು ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು. ಸೊ ಅವ್ರನ್ನ ಎಜುಕೇಟ್ ಮಾಡ್ತಿರುವಂಥದ್ದು. ಸಾಂವಿಧಾನಿಕ ಮತ್ತು ಪ್ರಜಾಸತ್ತಾತ್ಮಕ ಮೌಲ್ಯಗಳ ತಿಳುವಳಿಕೆಯನ್ನು ಹೆಚ್ಚಿಸುವುದು ಮತ್ತು ಮಹಿಳಾ ಜಾಗೃತಿ ಮತ್ತು ಸಬಲೀಕರಣ ಸಹ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಓಕೆ. ವಿಷಯ ಪರಿಣಿತರು ಮತ್ತು ಸಂಸದರ ಜೊತೆಗೆ ಸಂವಾದಗಳು, ಸಂಸತ್ ಭವನ, ಸಂವಿಧಾನ್ ಸದನ್, ಪ್ರಧಾನಮಂತ್ರಿ ಸಂಗ್ರಹಾಲಯ ಮತ್ತು ರಾಷ್ಟ್ರಪತಿ ಭವನಗಳ ಪ್ರವಾಸವನ್ನು ಈ ಕಾರ್ಯಕ್ರಮವು ಒಳಗೊಂಡಿದೆ. ಪಂಚಾಯತ್ ಸೆ ಪಾರ್ಲಿಮೆಂಟ್ ತಕ್ 1 ಅನ್ನು ಜನವರಿ 2024 ನಡೆಸಲಾಗಿತ್ತು. ಇದು ಬಂದು 2.0 ಅಂದರೆ ಎರಡನೇದಿದು. ಓಕೆ. ಭಾರತೀಯ ರೈಲ್ವೆಯ 69ನೇ ರೈಲ್ವೆ ವಿಭಾಗವಾಗಿ ಜಮ್ಮು, ಜನವರಿ 6, 2025ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಜಮ್ಮು ರೈಲ್ವೆ ವಿಭಾಗವನ್ನು ಉದ್ಘಾಟಿಸಿದರು. ಸೊ ಇದೊಂದು ಸೇರ್ಪಟ್ಟಾದಾಗ 69ನೇ ರೈಲ್ವೆ ವಿಭಾಗ ಇರುತ್ತೆ. ಸೊ ಟೋಟಲಿ 69 ರೈಲ್ವೆ ವಿಭಾಗ ಇದೆ ನಮ್ಮ ಭಾರತದಲ್ಲಿ. ಇದು ಉತ್ತರ ರೈಲ್ವೆ ವಲಯದಲ್ಲಿ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಒಂದು ವಿಭಾಗವಾಗಿದ್ದು ದೇಶದ 69ನೇ ರೈಲ್ವೆ ವಿಭಾಗವಾಗಿದೆ. ಫಿರೋಜ್ಪುರ್ ವಿಭಾಗದಿಂದ ಬೇರ್ಪಡಿಸಿ ರಚಿಸಲಾದ ಈ ವಿಭಾಗವು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಪಂಜಾಬ್ ಮತ್ತು ಲೇ ಲಡಾಖ್ ಪ್ರದೇಶಗಳನ್ನು ಒಳಗೊಂಡಿದೆ. ಈ ವಿಭಾಗದ ಪ್ರಧಾನ ಕಚೇರಿ ಜಮ್ಮುವಿನಲ್ಲಿ ಇರುವಂಥದ್ದು. ಇದು ಒಟ್ಟು 742.1 ಕಿಲೋಮೀಟರ್ಗಳ ರೈಲ್ವೆ ಹಳಿಗಳ ಜಾಲವನ್ನು ಒಳಗೊಂಡಿದೆ. ಓಕೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು 69th ಎಲ್ಲಿ ಅಂತ ಹೇಳಿದ್ರೆ ಜಮ್ಮು. ರೈಲ್ವೆ ವಲಯಗಳನ್ನ ನೋಡ್ಕೊಳ್ಳಿ. ಇದು ಭಾರತದ ರೈಲ್ವೆ ವಲಯಗಳು ಮತ್ತು ಪ್ರಧಾನ ಕಚೇರಿ. ಟೋಟಲ್ 19. ಓಕೆ. ಇಸ್ರೋ ಮುಖ್ಯಸ್ಥ ಮತ್ತು ಬಾಹ್ಯಾಕಾಶ ಕಾರ್ಯದರ್ಶಿಯಾಗಿರುವ ವಿ ನಾರಾಯಣನ್ ನೇಮಕ. ಸೊ ಇಸ್ರೋಸ್ ನ್ಯೂ ಚೀಫ್ ಯಾರು ಅಂತ ಹೇಳಿದ್ರೆ ವಿ ನಾರಾಯಣನ್. ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಎಷ್ಟು ವರ್ಷ ಇರ್ತದೆ ಅಂತ ಹೇಳಿದ್ರೆ 2 ವರ್ಷ ತನಕ ಇವ್ರಿಗೆ ಅವಧಿ ಇರುತ್ತೆ. 2 years ತನಕ ಇರುತ್ತೆ. ಇಸ್ರೋ ಬಗ್ಗೆ ಮಾಹಿತಿ. ಸೊ ಈ ಮಾಹಿತಿ ಅನ್ನೋದು ಬೇಕಿದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ಸ್ ಆದ ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ KS ಅಂದಿದೆ. ಇದ್ರ ಜೊತೆಗೆ ವಿವೇಕ್ ಇನ್ಫೋಟೆಕ್ ಅಂತ ಗ್ರೂಪ್ ಕೂಡ ಇದೆ. ನಿಮ್ಗೆ ಅಲ್ಲಿ PDF ಲಭ್ಯ ಇರುತ್ತೆ. ಆಫ್ಟರ್ ಜನವರಿ ಕರೆಂಟ್ ಅಫೇರ್ಸ್ ಪಾರ್ಟ್ 3 ಭಾಗ 3 ಆದ ನಂತರ ಈ 3 ಟೆಲಿಗ್ರಾಮ್ ಚಾನೆಲ್ಸ್ನಲ್ಲಿ ಜನವರಿ ಕರೆಂಟ್ ಅಫೇರ್ಸ್ PDF ಅವೈಲೇಬಲ್ ಇರುತ್ತೆ. ನೀವಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.